ಎಲ್ಲರಿಗೂ ನಮಸ್ಕಾರ. ಒಂದು ದೇಶದ ಅಭಿವೃದ್ಧಿಯ ಸಂಕೇತ ಅಂದ್ರ ಅದು ಕೇವಲ ಆರ್ಥಿಕ ಅಥವಾ ಭೌತಿಕ ಸೌಲಭ್ಯಗಳ ಅಷ್ಟೇ ಅಲ್ಲ, ಜನರ ದೈನಂದಿನ ಜೀವನದ ಸಂತುಷ್ಟಿಯ ಮಟ್ಟ ಮತ್ತು ಉತ್ತಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ಇದು ಅವಲಂಬಿಸಿರುತ್ತದೆ. ಅದಕ್ಕಾಗಿ ನಮ್ಮ ನಿತ್ಯದ ಕೆಲಸ ಅರ್ಥಾತ್ ದುಡಿಮೆ, ಗಳಿಕೆ, ಉಳಿತಾಯ ಇವುಗಳ ಜೊತೆಗೆ ನಮ್ಮ ದೇಹ ಮತ್ತು ಮನಸ್ಸನ್ನ ಅತ್ಯಂತ ಸದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ ಒಂದು ಕ್ರೀಡೆ, ವ್ಯಾಯಾಮ, ಅದರ ಜೊತೆಗೆ ಮನೋರಂಜನಾ ಕಾರ್ಯಕ್ರಮ ಇವು ಪ್ರತಿಯೊಬ್ಬ ಮನುಷ್ಯನಿಗೆ ಅತಿ ಅವಶ್ಯವಾಗಿದೆ. ಆದ್ದರಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆ ಮೇರೆಗೆ ಸಾಂಸ್ಕೃತಿಕ ಮಹೋತ್ಸವ, ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್, ಅಂತಾರಾಷ್ಟ್ರೀಯ ಗಾಳಿಪಟ ಕಾರ್ಯಕ್ರಮವನ್ನ ನಾವು ಇದೇ 7 ಮತ್ತು 8ರಂದು ಹಮ್ಮಿಕೊಂಡಿದ್ದೇವೆ. ಕುಸುಗಲ್ ರಸ್ತೆಯ ಆಕ್ಸ್ಫರ್ಡ್ ಕಾಲೇಜ್ ಹತ್ತಿರ ಇದನ್ನ ಹಮ್ಮಿಕೊಳ್ಳಲಾಗಿದೆ. ಸಂಕ್ರಾಂತಿಯ ಈ ಶುಭ ಸಂದರ್ಭ ಇದು ಸಾಮಾನ್ಯವಾಗಿ ಈ ಭಾರತೀಯ ಕ್ರೀಡೆಗಳು, ಭಾರತೀಯ ಸಂಪ್ರದಾಯಗಳು, ಈ ತರದ ಕಾರ್ಯಕ್ರಮಗಳನ್ನ ಮಾಡೋದು ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯೂ ಆಗಿದೆ. ಆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆಯಲಿದೆ. ಇದರಲ್ಲಿ ಅಂತಾರಾಷ್ಟ್ರೀಯ ಪಟವನ್ನ ಹಾರಿಸುವಂತಹ ವಿಶೇಷವಾದಂತಹ ವ್ಯಕ್ತಿಗಳು, ಅಂದ್ರೆ ಇದರಲ್ಲಿ ಪರಿಣಿತಿಯನ್ನ ಪಡೆದಂತಹ ಪಟುಗಳು ಇದರಲ್ಲಿ ಬರ್ತಾರೆ. ದೇಶದಿಂದ ಬರ್ತಾರೆ, ವಿದೇಶದಿಂದ ಬರ್ತಾರೆ. ಇದರ ಜೊತೆಗೆ ಮಲ್ಲಕಂಬ, ನಮ್ಮ ಹಳೆಯ ಪರಂಪರೆಯ ಆಟಗಳಾದಂತಹ ಗೋಲಿ ಆಟ, ಉತ್ತರ ಕರ್ನಾಟಕದಲ್ಲಿ ಗುಂಡಾಡೋದು ಅಂತ ಹೇಳ್ತಾರ, ಲಗೋರಿ, ಅದರ ಜೊತೆಗೆ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಚಿತ್ರಕಲೆ, ಒಂದು ಥೀಮ್ ಕೊಟ್ಟು ಅದರ ಆಧಾರದ ಮೇಲೆ ಚಿತ್ರಕಲೆ, ಹಗ್ಗ ಜಗ್ಗಾಟ, ಚಿನ್ನಿ ದಾಂಡು, ನಮ್ಮ ಭಾಗದಲ್ಲಿ ಕೆಲವು ಕಡೆ ಗಿಲ್ಲಿ ದಾಂಡು ಅಂತ ಹೇಳ್ತಾರ, ಎಲ್ಲಾ ಸ್ಪರ್ಧೆಗಳನ್ನು ಎಲ್ಲ ವಯಸ್ಸಿನವರಿಗೆ ನಡೆಸಲಾಗ್ತಾ ಇದೆ. ಇದರಲ್ಲಿ ಮಹಿಳೆಯರು ಭಾಗವಹಿಸಬಹುದು, ಪುರುಷರು ಭಾಗವಹಿಸಬಹುದು, ಮತ್ತು ಯುವಕರು ಯುವತಿಯರು ಭಾಗವಹಿಸಬಹುದು. ಎಲ್ಲರಿಗೂ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇದೆ. ಇದೆಲ್ಲವೂ ಒಂದು ನಮ್ಮ ಪರಂಪರೆ ಮತ್ತು ನಮ್ಮ ಮಕ್ಕಳು ಮಣ್ಣಿನಲ್ಲಿ ಆಡುವುದರ ಜೊತೆಗೆ ಒಂದು ತಮ್ಮ ದೇಹ ಮನಸ್ಸು ಎರಡನ್ನು ಆ ಸ್ಥಿತಿಮಿತಿಯಲ್ಲಿ ಇಡಲಿಕ್ಕೆ ಇದು ಹೆಚ್ಚು ಸಹಕಾರಿ ಅಂತ ಭಾವನೆ ಮಾಡಿ, ಇದರಲ್ಲಿ ಹೆಸರಾಂತ ಗಾಯಕ ಸೋನು ನಿಗಮ್ ಮತ್ತು ಜಸ್ಕರಣ್ ಸಿಂಗ್, ದಿವ್ಯಾ ರಾಮಚಂದ್ರ ಮತ್ತು ಸಂಗೀತ ಸಂಯೋಜಕ ನಕುಲ್ ಅಭ್ಯಂಕರ್ ಮತ್ತು ಹುಬ್ಬಳ್ಳಿಯ ಬಾಲ ಪ್ರತಿಭೆ ಕುಮಾರಿ ಮಹನ್ಯ ಪಾಟೀಲ್ ಇವರೆಲ್ಲ ತಮ್ಮನ್ನ ರಂಜಿಸಿದ್ದಾರೆ. ಇದರಲ್ಲಿ ಮುಕ್ತ ಪ್ರವೇಶ ಇದೆ. ಈ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.